ನಮಸ್ಕಾರ ಎಲ್ಲರಿಗೂ. ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ. ಟೈಮ್ ಅಂತೂ 7:30 ಆಗಿತ್ತು. ಇವಾಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗ್ ಅಂತೂ ಸ್ಕಿಪ್ ಮಾಡೋದೀನಿ, ಲಾಸ್ಟ್ವರೆಗೂ ನೋಡಿರಿ. ನಿನ್ನೆನೇ ಬಂದಿದ್ದಾರೆ ನಾನು ಊರ್ಲಿ ಅಂತ. ಒಂದು 5-6 ದಿನ ಊರಿಗೆ ಹೋಗಿದ್ನಲ್ಲ. ನಿನ್ನೆ ಬಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಅಂತೂ ಬರಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗೈತೆ ರೀ. ಭಾರತ್ ಬಸ್ಸಿಗೆ ಅಂದರೆ ಆಟೋಗೆ ಬರೋದಾಯಿತು. ಹಾಗಾಗಿ ಲೇಟ್ ಆಗ್ಯದ, ಬಿಸಿಲು ಬೇರೆ ಅದಂತ ಕಿಸಿಂದ ಏನೋ ಕ್ಲೀನ್ ಮಾಡೋದಲ್ಲ. ಹಾಗಾಗಿ ಇವತ್ತು ವಾರ ಬೇರೆ ಐತಲ್ರಿ, ಅದಕ್ಕಾಗಿ ಅದಿಷ್ಟು ಮನೆ ತೊಳೆದಾಯ್ತು. ಇವತ್ತು ಒಂದು ಸ್ವಲ್ಪ ಮನೆ ಎಲ್ಲ ತೊಳೆದೈತ್ರಿ. ಹಂಗಾಗಿಸಿಂದ ಟೈಮ್ ಭಾಳ ಹಿಡಿತದ. ಏನೋ ಒಂದು ಸ್ವಲ್ಪ ಮನೆ ಅದು ತೊಳೆದು ಕ್ಲೀನ್ ಮಾಡೋದಿತ್ತಂದ್ರಂತೂ 7-8 ಆಲಕ್ಕೆ ಬರ್ತದೆ ಅಡುಗೆ ಮಾಡ್ಬೇಕಾದ್ರೆ. ಇಲ್ಲಿ ಹೊರಗೆ ಅಡುಗೆ ಮಾಡ್ಬೇಕಾದ್ರಂತೂ ಎಲ್ಲ ಹಸಿ ಆಗಿಬಿಟ್ಟದ್ರಿ. ಜಾಸ್ತಿ ಒಲೆ ಹತ್ತಂಗಿಲ್ಲ. ಅಕ್ಕಿಸಿಂದ ಇಲ್ಲಿದು ಒಂದು ಸ್ವಲ್ಪ ಬಿಸಿಲು ಹೊಡಿತಾರೆ. ಒಂದು ಸ್ವಲ್ಪ ಲೇಟ್ ಆದರೆ ಆಯಿತು, ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಇಲ್ಲಿ. ಹಾಗಾಗಿ ಮೊದಲಿಗೆ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ಬೇಕು. ಇವಾಗ ಮುಂಜಾನೆ ಮಾಡೋವಂಥ ಅಡುಗೆ ಅಂತೂ ಎಲ್ಲ ಅಡುಗೆ ಅಂತೂ ಆಗೈತೆ ರೀ. ಅಡುಗೆ ಆದಮೇಲೆ ಅದಿಷ್ಟು ಬಟ್ಟೆ ತೊಳೆದು ಹಾಕ್ಲು ಬಿಡತ್ತಿದೆ. ಯಾಕಂದ್ರೆ ಬಿಸಿಲಂತೂ ಜಾಸ್ತಿ ಅದಲ್ರಿ. ಈಗ ಒಂದು ಸ್ವಲ್ಪ ಅಡುಗೆಗೆ ಲೇಟ್ ಆದ್ರಂತೂ ಜಾಸ್ತಿ ಅಡುಗೆನೇ ಮಾಡೋಂಗಾಗಲ್ಲ. ಹಾಗಾಗಿ ಮೊದಲಿಗೆ ಒಂದಿಷ್ಟು ಸ್ವಲ್ಪ ಬಡ ಅಡುಗೆ ಮಾಡ್ಕೇಸಿಂದ ಇದಿಷ್ಟು ಬಟ್ಟೆ ತೊಳೆದು ಹಾಕಾಗತ್ತಿದೆ. ಮತ್ತು ಲಗ್ನ ವಿಡಿಯೋ ಅಂತೂ ನಾನು ಇದ್ರಾಗ ಏನೇನು ಶೇರ್ ಮಾಡಿಲ್ಲ ರೀ. ನಾನು ಯಾವ ವಿಡಿಯೋನೂ ಅಪ್ಲೋಡ್ ಮಾಡಿದ್ದಿಲ್ಲ. ಇವತ್ತು ವಿಡಿಯೋ ಹಾಕ್ಬೇಕಂದಿದ್ದೆ, ಆದರೆ ಟೈಮ್ 12 ಆಗೈತೆ ರೀ. ಚಂದ ಮಾಡುತ್ತಾ ವಿಡಿಯೋ ಎಡಿಟಿಂಗ್ ಮಾಡಿಟ್ಟಿದ್ದಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ಬೇಕಾಗಿದ್ದಿರ್ತದೆ. ಅದಕ್ಕಾಗಿ ಇವತ್ತು ವಿಡಿಯೋ ಎಡಿಟಿಂಗ್ ಮಾಡೋದಾಗಿದ್ದಿಲ್ಲ. ಅದಕ್ಕೆ ಇವಾಗೆ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕಾಗತ್ತಿದೆ. ಆದ್ರೆ ಈ ಥರ ಯಾವುದಾದ್ರೂ ಒಂದು ಸ್ವಲ್ಪ ಸ್ಪೆಷಲ್ ವೀಡಿಯೋಗಳು ಏನಾರೇ ಹಾಕೋದಿತ್ತಂದ್ರೆ ನಾವು ಯೂಟ್ಯೂಬಿಗೆ ನಮ್ಮ ಟೈಮಿಂಗ್ ಎಷ್ಟಕ್ಕೆ ಇರ್ತದೆ ಅದೇ ಟೈಮಿಗೆ ಅಪ್ಲೋಡ್ ಮಾಡಿದ್ರೆ ಚೆಂದ. ಇಲ್ಲಾಂದ್ರೆ ವಿಡಿಯೋ ಜಾಸ್ತಿ ಇದಾಗಂಗಿಲ್ಲ ಅಂತ ಯಾಕೆಸಿಂದ ಟೈಮ್ 12 ಆಗ್ಯದಿಲ್ಲ ರೀ. ಈಗ ಹಾಕಿದ್ರೆ ಇದಾಗಂಗಿಲ್ಲ. ಮತ್ತು ನಾಳೆಗೆ 9 ಗಂಟೆಗೆ ಹಾಕಿದ್ರೆ ಅಂತ ಯಾಕೆಸಿಂದ ಬಿಟ್ಟ ಮದುವೆ ವಿಡಿಯೋನ ಹಾಕಲಿಲ್ಲ. ನಾಳೆಗೆ 9ರಿಂದ ಲಗ್ನ ವಿಡಿಯೋನ ಹಾಕಿರ್ತೀನಿ ರೀ. ಒಂದಿಷ್ಟು ಅದಾವ, ಎಷ್ಟು ಅದಾವ ಅಷ್ಟು ಒಂದು 2-3 ವಿಡಿಯೋಗಳವ ಲಗ್ನದ್ದು. ಅವಿಷ್ಟು ನಾಳೆ ಹಿಡಿದು ಹಾಕಿರ್ತೀನಿ. ಯಾಕಂದರೆ 2 ದಿನ ಅಂತೂ ನಾನು ಊರಿಗೆ ಹೋಗಿದ್ದಲ್ರಿ. ಅದಕ್ಕೆ ಕಿಸಿಂದ ಒಂದು 4 ದಿನದ ವಿಡಿಯೋ ಅಂತೂ ಅಲ್ಲಿ ವಿಡಿಯೋನೇ ಹಾಕಿಬಿಟ್ಟಿದ್ದ. ಈ ಲಗ್ನ ವಿಡಿಯೋ ಅಂತೂ ಹಿಂದೆ ಕುಂತಿದ್ದು. ಲಗ್ನ ಆಗಿ ಮತ್ತು 5-8 ದಿನ ಆಯಿತು. ನನಗೆ ಒಂದು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಈ ಥರ ಏನರೇ ಸ್ಪೆಷಲ್ ವಿಡಿಯೋಗಳಿದ್ದು ಅಂದರೆ ಎಡಿಟಿಂಗ್ ಮಾಡಬೇಕಾದ್ರೆ ಟೈಮ್ ಭಾಳ ಆಗಿರುತ್ತೆ ರೀ. ಮಾಡಾಗಿತ್ತು ಇವತ್ತು ಒಂದು ಸ್ವಲ್ಪ. ಅದಕ್ಕೆ ಕಿಸಿಂದ ಒಂದಿಷ್ಟು ಹಿಟ್ಟು ಅದು ಏನು ಇದ್ದಿಲ್ಲ ರೀ. ಅದಿಷ್ಟು ಹಿಟ್ಟು ಬೀಸ್ಕೊಂಬಂದಿದ್ದ. ಚಪಾತಿಗೆ ಹಿಟ್ಟು ಬೀಸ್ಕೊಂಬಂದಿಟ್ಟಿನಿ. ಅದಿಷ್ಟು ಹಿಟ್ಟು ಡಬ್ಬಕ್ಕೆ ಹಾಕಿಸಿಂದ ಸಂಜೆಗೆ ಚಪಾತಿನೇ ಮಾಡ್ಬೇಕು ಅಂದ್ಕೊಂಡ್ರಿ. ಮುಂಜಾನೆ ರೊಟ್ಟಿ ಮಾಡಿದ್ದೆ. ಅದಕ್ಕೆ ಇವತ್ತು ಸಂಜೆಗೆ ಇಷ್ಟು ಚಪಾತಿ ಮಾಡಿದ್ರೈತೆ ಅಂತ ಹೇಳ್ಕಿಸಿಂದ ಇನ್ನು ಹಿಟ್ಟು ನಾದಿಡಬೇಕು. ಒಂದು ಸ್ವಲ್ಪ ಗಾಳಿ ಧೂಳಿನೂ ಜಾಸ್ತಿ ಇತ್ತು ರೀ ಇವತ್ತು. ಮುಂಜಾನೆ ಏನು ಇದ್ದಿದ್ದಿಲ್ಲ. ಆದರೆ ಇವಾಗ ಸಂಜೆ ಕಡೆಂತೂ ಜಾಸ್ತಿ ಮಾಡಾಗಿಬಿಟ್ಟದ. ಅದಕ್ಕೆ ಕಿಸಿಂದ ಒಂದು ಸ್ವಲ್ಪ ಜಲ್ದಿನೇ ಹಿಟ್ಟು ನಾದಿಟ್ಟು ಚಪಾತಿ ಮಾಡಬೇಕು. ಹಿಟ್ಟು ಇವಾಗೆ ಬೀಸ್ಕೊಂಬಂದಿದ್ದಲ್ರಿ. ಒಂದು ಸ್ವಲ್ಪ ಜಾಸ್ತಿ ಗರಮ್ ಆಗಿತ್ತು. ಇವಾಗ ಬೇಸಿಗೆ ದಿನದಾಗಂತೂ ಜಾಸ್ತಿ ಇದಾಗಿರುತ್ತೆ. ಹಂಗಾಗಿ ಕೆಸಿಂದ ಒಂದು 5-10 ನಿಮಿಷ ನಾದಿಟ್ಟು ಒಂದಿಷ್ಟು ಏನರ ಪಲ್ಯ ಮಾಡಬೇಕು. ಪಲ್ಯ ಒಂದು ಸ್ವಲ್ಪ ಗೋಬಿ ಗಡ್ಡೆ ಐತ್ರಿ, ಪತ್ತ ಗೋಬಿ ಇದು. ಅದಕ್ಕಾಗಿ ಅದಿಷ್ಟು ಪತ್ತ ಗೋಬಿ ಸುಕ್ಕ ಮಾಡಿಕೆಸಿಂದ ಇದಿಷ್ಟು ಚಪಾತಿ ಮಾಡಿಬಿಟ್ರೆ ಸಂಜೆ ಅಡುಗೆ ಅಂತೂ ಆಯಿತು. ಈ ವಿಡಿಯೋ ಅಂತೂ 10 ನಿಮಿಷದ ವಿಡಿಯೋನ ಶೇರ್ ಮಾಡತ್ತಿದ್ದಾರೆ ನಾನು. ಯಾಕಂದ್ರೆ ಎಡಿಟಿಂಗ್ ಮಾಡಬೇಕಾದ್ರೆ ಟೈಮ್ ಇದ್ದಿಲ್ಲ. ಅದಕ್ಕೆ ಅಕ್ಕಿಸಿಂದ ಇದಿಷ್ಟು ವಿಡಿಯೋ ಇತ್ತು. ಇದಿಷ್ಟು ವಿಡಿಯೋನ ಶೇರ್ ಮಾಡತ್ತೀನಿ. ಇವಾಗ ಅದೊಂದು ಸ್ವಲ್ಪ ಹಿಟ್ಟು ನಾದಿ ಬಿಡ್ಲಾಗತ್ತಿದ್ರಿ. ನಾಳೆಗೆ ಹೋಗ್ತಾರೆ ನಮ್ಮ ಸೊಡವರು. 8 ಬಸ್ಸಿಗೆ ಹೋಗ್ತಾರೆ. ಬೋರಿಂದ ಕೂಡ ಒಂದು ಕಮೆಂಟ್ ಬಂದಿತ್ತು, ಬೋರು ಯಾವಾಗ ಬರ್ತಾ ಅಂತ ಯಾಕಿಸಿಂದ ಲಗ್ನಕ್ಕೆ ಬಂದಿದ್ದಳ್ರಿ ಬೋರು. ಇಲ್ಲಿ ನಮ್ಮ ಸೊಡವರು ಕರ್ಕೊಂಡು ಹೋಗಿದ್ರಿ. ಒಂದು 4 ದಿನ ಕರ್ಕೊಂಡು ಹೋಗ್ತೀನಿ. ಇವಾಗ ಸಾಲಿ ಸುಟ್ಟಿ ಬಿದ್ದಾವ ಅಂತ ಯಾಕಿಸಿಂದ ಅದಕ್ಕೆ ಒಂದು 4 ದಿನ ಕಾಲೇಜಿಗೆ ಹೋಗಿದ್ದಳು. ಮತ್ತು ಸಾಲಿ ಚಾಲು ಆಗೋಣ ಬರ್ತಾಳೆ ರೀ ಅವ್ರಿಗೆ. ಅಂದ್ರೆ ಸಾಲಿ ಹೋಗ್ತಾಳಲ್ರಾಗಿ. ಹಂಗಾಗಿ ಕೆಸಿಂದ ಇವಾಗಂತೂ ಇನ್ನೊಂದು ತಿಂಗಳ ಸಾಲಿ ಸುಟ್ಟಿವ. ಅದಕ್ಕೆ ಕೆಸಿಂದ ಆ ಕಡೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅವರು. ಇದಿಷ್ಟು ಹಿಟ್ಟು ನಾದಿಟ್ಟಿನಲ್ರಿ. ಇವಾಗ ಒಂದು ಸ್ವಲ್ಪ ಜಿಗಿ ಬಂದುಬಿಟ್ಟಿತ್ತು. ಅದಕ್ಕೆ ಕೆಸಿಂದ ಮಾಡಿ ಬೇರೆ ಆಗ್ಯದ ಅಂತ ಕೆಸಿಂದ ಒಂದು ಸ್ವಲ್ಪ ಉಳ್ಳಿ ಕಡ್ದು ಇಟ್ಟರಾಯ್ತು ಬಡ ಅಂತೇಳಿ ಉಳ್ಳಿ ಕಡ್ಲಿ ಐತಿದ.
ಅಂದ್ರೆ ಪಲ್ಯಕ್ಕೆ ಹಂಗಾಗಿ ಕೆಸಿಂದ ಪಲ್ಯ ಕುದಿಯತಕ್ಕ ಇದಿಷ್ಟು ಉಳ್ಳಿ ಕಡ್ದೈತೆ ಅಂತೇಳಿ ಇದಿಷ್ಟು ಬಡ ಬಡ ಉಳ್ಳಿ ಕಡ್ದಿಟ್ಟು ಇಷ್ಟು ಚಪಾತಿ ಮಾಡಿಬಿಡ್ಬೇಕು ಅಂದ್ರೆ ಕತ್ಲಾಗದ್ರಾಗ ಮಾಡ್ಬೇಕಲ್ಲತ್ತೀನಿ ಲೈಟ್ ಅಂದ್ರೆ ಬರಬರಿ ಇರಂಗಿರಲ್ರಿ ನಂಬಲ್ಲಿ ಸಂಜೆ ಏನೋ ಈ ಥರ ಮಾಡ ಏನು ಆಗಿದ್ದಿಲ್ಲ ಅಂದ್ರೆ ಲೈಟ್ ರಾತ್ರಿ ಸ್ವಲ್ಪ ಮಾಡೋದ್ರಾಗ ಲೈಟ್ ಅದಿಷ್ಟು ಉಳ್ಳಿ ಕಡ್ದಿಡೋಣ ಅದಿಷ್ಟು ಚಪಾತಿ ಮಾಡಬೇಕು ಈಗ ಮಾಡ್ಲತ್ತೀನಿ ನಿನಗ ಜಟ್ಟು ಬಂದ್ ಮಾಡು ಇವಾಗ ಅಡುಗೆ ಮಾಡೋದಂತ ಆಗೈತೆ ರೀ ಸಂಜೆಗೆ ಇನ್ನೊಂದು ಸ್ವಲ್ಪ ಚಪಾತಿ ಉಳಿತು ಅದಿಷ್ಟು ಚೆನ್ನಾಗಿ ನಾ ಮಾಡ್ತೀನಿ ಅಂತ ಹೇಳಾಕತ್ತೀವಿ ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಚಪಾತಿ ಮಾಡತ್ತಿರೋಂಥ ವಿಡಿಯೋನ ನಾನು ಮಿನಿ ಬ್ಲಾಗ್ ಮಾಡ್ಬೇಕಂತ ಕಿಶಿಂದ ವಿಡಿಯೋ ಹಿಡಿದ್ರಿ ಹಾಗೆ ಕಿಶಿಂದ ವಿಡಿಯೋ ಒಂದು ಸ್ವಲ್ಪ ಈ ಥರ ಕಡಿ ವಿಡಿಯೋ ಬಂದುಬಿಟ್ಟಿತ್ತು ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ವಿಡಿಯೋ ಬೇರೆ ಥರ ಮಾಡಿರ್ತೇವೆ ಇದೊಂದು ಸ್ವಲ್ಪ ಇದು ಶಾರ್ಟ್ ವಿಡಿಯೋ ಮಾಡ್ಬೇಕಂತ ಕಿಶಿಂದ ಈ ಥರ ಮಾಡತ್ತೀರಿ ಅದಕ್ಕೆ ಇದೊಂದು ಸ್ವಲ್ಪ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡತ್ತಿದ್ದೆ ಇವಾಗ ಎಲ್ಲ ಚಪಾತಿ ಮಾಡೋದಾಗೈತೆ ರೀ ಅದಿಷ್ಟು ಇನ್ನೊಂದು ಸ್ವಲ್ಪ ಉಳ್ದು ಅಂತ ಅದಿಷ್ಟು ಚೆನ್ನಾಗಿ ಮಾಡತ್ತಿದ್ದಳು ತೆಗಿ ಸಾಕು ಹಿಟ್ನಾಗ ಎದ್ದೇವ ಎದ್ದಿದ್ದಿ ಇನ್ನೊಂದ್ಸಲ ಎದ್ದು ಕೈ ದಂಡಿತಿದ್ಯಾ ದಂಡಿತಿದ್ವರೆ ಆಯ್ತಾನ ಹಿಟ್ಟ ನಡಬರ್ತಿದ್ದು ಬೇಡ ಆಯ್ತು
ಹಿಟ್ಟು ಆಯ್ತಲ್ಲ ಇನ್ನೊಂದು ತಟಕದಲ್ಲ ಅದು ಬರೀ ಸುಡು ಅದು ಅದು ಒಂದೇ ಮಾಡಿ ಚಿಬಿಟಿ ಮಾಡಬೇಡದು ಬೇಡ ಬೇಡ ಹಾಕಿ ಇವಾಗ ಚೆನ್ನಮ್ಮ ಒಂದಿಷ್ಟು ಚಪಾತಿ ಮಾಡಕತ್ತೇಳ್ರಿ. ನಾನು ಮೊದಲಿಗೆ ಒಂದಿಷ್ಟು ಒಟ್ಟು ಚಪಾತಿ ಮಾಡಿಬಿಟ್ಟಿದ್ದೆ. ಅದಿಷ್ಟು ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದಿಷ್ಟು ಮಾಡತ್ತೇಳಿ. ಚಪಾತಿ ನೋಡ್ಕಂತೂ ಭಾಳಷ್ಟು ದೊಡ್ಡ ಮಾಡತ್ತೇಳು. ಈ ವಿಡಿಯೋ ಇಲ್ಲಿ ಎಂಡ್